ಹಾಸ್ಪಿಟಲಲ್ಲಿ ನಡೆಯೋಕ್ಕಾಗದೆ 4 ಜನ ಅಡ್ಮಿಟ್ ಆಗಿದ್ರೆ ಈಗಲೂ ಆಗ್ಲೂ ಅಂತ ಇನ್ನಿಬ್ರು ICUನಲ್ಲಿ ನರಳ್ತಾ ಇದ್ದಾರೆ. ಅವ್ರ ಜೀವಕ್ಕೆ ಡಾಕ್ಟರ್ ನಾಳೆ ಬೆಳಗ್ಗೆವರೆಗೂ ಟೈಮ್ ಕೊಟ್ಟಿದ್ದಾರೆ. ಅವತ್ತು ಪಬ್ಲಿಕ್ನಲ್ಲಿ 5 ಜನ ರೌಡಿಗಳು ನಿಮ್ಮ ಆಟೋನ ಚಿಂದಿ ಮಾಡ್ತಾ ಇದ್ರು, ನಗ್ತಾನೆ ಇದ್ರಿ. ಅವತ್ತು ಅಷ್ಟೊಂದು ಜನಗಳ ಮುಂದೆ ಧಾರಾಕಾರವಾಗಿ ಸುರಿತಿದ್ದ ಮಳೆನಲ್ಲಿ ನಿಮ್ಮನ್ನ ಕಂಬ ಕಟ್ಟಾಗಿ ಹೊಡಿತಾ ಇದ್ರೆ ಸಹನಾ ಮೂರ್ತಿಯಂತೆ ಪೆಟ್ಟು ತಿಂದ್ರೆ ಹೊರತು ಒಂದು ಮಾತು ಆಗ್ಲಿಲ್ಲ. ಆದ್ರೆ ಇವತ್ತು ನಿಮ್ಮ ಕೈಲಿ ಏಟ್ ತಿಂದ ರೌಡಿಗಳನ್ನ ಟ್ರೀಟ್ ಮಾಡ್ತಾ ಇರೋ ಡಾಕ್ಟರ್ ಹೇಳಿಕೆ ಪ್ರಕಾರ ಇದು ಸಾಮಾನ್ಯವಾದ ಹೊಡೆತ ಅಲ್ಲ. ಯಾವ ನರ, ನಾಡಿ, ಮೂಳೆ, ಕೀಲಿಗೆ ಹೊಡೆದ್ರೆ ಮನುಷ್ಯ ಮತ್ತೆ ಮೇಲೆ ಕೇಳೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡಿರೋ ವ್ಯಕ್ತಿನೇ ಇಂಥ ಹೊಡೆದಿರೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಕೈಲಿ ಏಟ್ ತಿಂದಿರೋರ ಪೈಕಿ ಒಬ್ಬ ಸತ್ರೆ ನಾನೇ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗುತ್ತೆ. ಅಣ್ಣ, ಈಗಲಾದ್ರೂ ನಿಜ ಹೇಳಿ, ಯಾರು ನೀವು? ಇಲ್ಲಿ ಬರೋದಕ್ಕಿಂತ ಮುಂಚೆ ಬಾಂಬೆನಲ್ಲಿ ಏನ್ ಮಾಡ್ತಾ ಇದ್ರಿ? ನಿಮ್ಮಲ್ಲಿ ಇಂಥ ಒಂದು ಶಕ್ತಿ ಇದೆ ಅಂದ್ರೆ ಇಲ್ಲಿವರೆಗೂ ನೀವು ಆಡಿದ್ದಿಲ್ಲ ನಾಟಕನ. ಯಾಕೆ ಏನು ಮಾತಾಡದೆ ಸುಮ್ಮನೆ ಕೂತ್ಕೊಂಡಿದ್ದೀರಾ? ಸತ್ಯನ ಮುಚ್ಚಿಡೋ ಪ್ರಯತ್ನನ ಅಥವಾ ಮುಖವಾಡ ಕಳಚಿ ಬಿದ್ದು ಹೋಗ್ತಾ ಇದೆಯಲ್ಲ ಅನ್ನೋ ಭಯನ? ಮಾತಾಡಿ. ಇಲ್ಲಿ ಬರೋದಕ್ಕಿಂತ ಮುಂಚೆ ಬಾಂಬೆನಲ್ಲಿ ನೀವೇನ್ ಮಾಡ್ತಾ ಇದ್ರಿ? ಐ ಸೇ ಓಪನ್ ಯುವರ್ ಮೌತ್ ಶಿವ. ಏನು ವಿಚಾರಣೆನಾ? ಜೀವ ಲೆಕ್ಕಿಸ್ದೆ ನಿಮ್ಮಿಬ್ಬರನ್ನು ಕಾಪಾಡಿದಾನಲ್ಲ, ಅದಕ್ಕೂ ಕೃತಜ್ಞತೆನಾ? ಹೇಳೋ. ಇಂಥ ಒಬ್ಬ ಮಗ ನನ್ನ ಹೊಟ್ಟೆಲ್ ಹುಟ್ಲಿಲ್ಲ ಅಂತ ನಾನು ಕಣ್ಣೀರು ಹಾಕ್ತೇ ಇರೋ ದಿನಾನೇ ಇಲ್ಲ. ಯಾವ ಜನ್ಮದ ಪುಣ್ಯನೋ ಎಂಥವನು ನಿಮ್ಗೆ ಅಣ್ಣನಾಗಿ ಸಿಕ್ಕಿದ್ದಾನೆ. ನಾವೆಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ತನ್ನ ಜೀವನೇ ಈ ಮನೆಗೆ ಸೋತಿದ್ದಾನೆ. ಅಂಥವನ್ನ ಒಂದು ಅಪರಾಧಿಯ ಕೂತ್ಬಿಟ್ಟು ಪ್ರಶ್ನೆ ಕೇಳ್ತೀಯ? ಏನೋ ತಪ್ಪು ಮಾಡ್ದ? ಏನ್ ತಪ್ಪು ಮಾಡ್ದ ಅವನು? ವಯಸ್ಸಿಗೆ ಬಂದ ಮಗಳ ಮೇಲೆ ಯಾವನಾದ್ರೂ ಕೈ ಹಾಕಿದ್ದಾನಂತ ಗೊತ್ತಾದ್ರೆ ವಯಸ್ಸಾದ ಹೆಂಗಸು ನನಗೆ ಅವನ ಕೊಂದು ಹಾಕ್ಬಿಡ್ಬೇಕು ಅನ್ನೋ ಅಷ್ಟು ಸಿಟ್ಟು ಬರುತ್ತೆ. ಅಂತದ್ರಲ್ಲಿ ನನ್ನ ಮಗ ಸಿಂಹ ಕಣೋ, ಗಂಡಸು. ಅವನ ಹೊಡೆಯೋದ್ರಲ್ಲಿ ತಪ್ಪೇನಿದೆ? ನೋಡು, ನಿನ್ನೆ ಈ ಪೊಲೀಸ್ ಬುದ್ಧಿನ ಆಚೆ ಇಟ್ಬಿಟ್ಟು ಅವನ್ ತಮ್ಮನಾಗಿ ಈ ಮನೇಲಿರೋ ಹಾಗಿದ್ರೆ ಇರು, ಇಲ್ದೇ ಇದ್ರೆ ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ. ಹೋಗು, ಆಚೆ ಹೋಗು. ಈಗಲಾದ್ರೂ ನಿಜ ಹೇಳಿ, ಯಾರು ನೀವು? ಇಲ್ಲಿ ಬರೋದಕ್ಕಿಂತ ಮುಂಚೆ ಬಾಂಬೆನಲ್ಲಿ ನೀವೇನ್ ಮಾಡ್ತಾ ಇದ್ರಿ? ಇಲ್ಲಿ ಬರೋದಕ್ಕಿಂತ ಮುಂಚೆ ಬಾಂಬೆನಲ್ಲಿ ನೀವು ಏನ್ ಮಾಡ್ತಾ ಇದ್ರಿ? ಬರೋದಕ್ಕಿಂತ ಮುಂಚೆ ಬಾಂಬೆನಲ್ಲಿ ನೀವು ಏನ್ ಮಾಡ್ತಾ ಇದ್ರಿ? ಸಾಹಸ ಸಿಂಹ ಬೆಟ್ಟಿ ಬರುವ ಜೋರು ನೋಡು, ದಿಟ್ಟ ವೀರ ಪಡೆಯ ನೋಡು, ದಂಡು ದಾಡಿ ನಡುವೆ ಕೂಡ ಗಂಡು ಗಲಿಯ ಬಿರುಸು ನೋಡು, ದಂಗೆ ಎದ್ದು ತಂಗು ಬಡಿಸು ಬೆಂಕಿ ಚೆಂಡಿನಾಡ ನೋಡು, ರಕ್ತದಲ್ಲಿ ಬೆವರು ಸುರಿಸಿ ಕೋಟೆ ಕಟ್ಟೋ ದೊರೆಯ ನೋಡಯ. ಇವನಿದ್ದ ಕಡೆಯಲ್ಲೆಲ್ಲ ಘೋರ ಸಿಂಹ ಗರ್ಜನೆ, ಅದು ಯಾರು ಬಂದರು ಕೊನೆಯಾಗದು ಸಿಂಹ ಗರ್ಜನೆ. ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ, ಜೀವನ ಪೂರ್ತಿ ನಿನ್ನ ಸ್ನೇಹಿತನಾಗಿರ್ತೀನಿ ಅಂತ ಮಾತು ಕೊಟ್ಟು ನಿಷ್ಕಾರುಣವಾಗಿ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೊರಟೋದೆ. ನೀನು ಹೀಗೆ ಮಾಡಬಾರ್ದಾಗಿತ್ತು ಅಮ್ಮ, ಮಾಡಬಾರ್ದಾಗಿತ್ತು. ನಿನ್ನ ಸ್ನೇಹ, ಪ್ರೀತಿ, ಕನಸು, ಆದರ್ಶ, ನೆನಪುಗಳು ನನ್ನ ಹಗಲು ರಾತ್ರಿ ಕಾಡ್ತಾ ಇದೆ.
मेरा मुंह क्या देख रहे हो? जल्दी निकालो बाहर इन सबको। नहीं साहब नहीं, हम पर रहम खाओ साहब, हमें बेघर करके बर्बाद मत करो। हम लोग यहाँ बरसों से रह रहे हैं, हम गरीबों पे मेहरबानी करो साहब। हम गरीबों की चमक छीनोगे। इस जमीन को मैंने करोड़ों की लागत से खरीदा है। इस जगह पर मैं 5 स्टार होटल बनाना चाहता हूँ। भगवान के लिए हमारे घरों को मत तोड़ो सेठ जी, हम पर तरस खाओ सेठ जी, हम पर तरस खाओ, तरस खाओ सेठ जी। कमीनो, हाथ हटा, हाथ हटाओ, वरना हाथ काट के फेंक दूंगा। शुक्रिया साहब। ऐसे क्या हो रहा है? इंस्पेक्टर, ये जमीन मेरी है, इसको मैंने खरीदा है। इन लोगों ने नाजायज कब्जा करके रखा है। आप इन लोगों को हटाने के बजाय मुझे पूछ रहे हैं? मिस्टर, ये जगह किसी की भी हो, लेकिन ये गरीब लोग बरसों से यहाँ रहते हैं। अचानक इन लोगों को हटा दिया तो ये लोग कहाँ जाएंगे? होटल बनाकर मौज मस्ती करने वालों के लिए इन हजारों लोगों को बेघर करके सड़क पे लाना चाहते हो क्या? नहीं, जब तक मैं जिंदा हूं ये कभी नहीं होगा। इंस्पेक्टर, ये डीलिंग किसकी है तुम्हें मालूम नहीं? एंथोनी भाई की। अबे कुत्ता है, ये एरिया किसका है जानते हो? अमर का है। मेरा एरिया में कोई कुत्ता अपना फोन चलाए तो तुम काट के समझे? ठाकुर, यस सर। इन 4 बदमाशों का एफआईआर तैयार करो। 6 साल जेल से बाहर ना आने पाए। जी साहब। हाँ इंस्पेक्टर, हम पर हाथ उठा दिया ना, एंथोनी के आदमी पर हाथ उठाना अपनी मौत की दावत देने के बराबर होता है। फोन दे, कोई पूछा तो बोल मैं यहाँ नहीं हूँ। हेलो, भागा पुलिस स्टेशन। एंथोनी, मार्क एंथोनी। नमस्ते सर। तेरा इंस्पेक्टर को फोन दे। साहब नहीं है सर। कहाँ गया वो? वो पता नहीं सर। अच्छा, और पीछे आवाज क्या आ रही है? वो कुछ नहीं सर, वो क्या है कि बाजू में धोबी घाट है ना, वो कपड़े धो रहे हैं, उसकी आवाज आ रही है। अच्छा, ये एक बात सुन ले, तेरे उस इंस्पेक्टर ने मेरे आदमियों को पकड़ने की हिम्मत की है। उसे कह दे जल्द से जल्द उन्हें छोड़ दे, वरना तुम्हारा वो पुलिस स्टेशन और तेरा वो इंस्पेक्टर चुटके बजाते हुए उनका नाम और निशान उड़ा दूंगा। समझ गया? सॉरी सर, क्या है साहब है ना, जब वो आएंगे ना तो उनको खुद बता देना। साहब, एंथोनी भाई, अंडरवर्ल्ड किंग। गुंडे बदमाश कमीनों को आज हमारा सोसाइटी में इज्जत मिलता है सालों। हेलो, कौन बोल रहा है? मैं होम मिनिस्टर कुलकर्णी बोल रहा हूँ। तुम कौन हो? नमस्ते सर। सर मैं कांस्टेबल राणा बोल रहा हूँ। कहाँ है तुम्हारा इंस्पेक्टर? साहब, होम मिनिस्टर का फोन। हाँ समझ गया। अंडरवर्ल्ड डॉन को ओपन वर्ल्ड डॉन का सपोर्ट, इंत दरिद्र व्यवस्थೆ ನಮ್ಮ ದೇಶಕ್ಕೆ ಸ್ಥಿತಿ।
हेलो, हाँ जी। उसे नौकरी करनी है या नहीं? अंतोनी के आदमियों को क्यों गिरफ्तार किया है? मैं कहता हूं फौरन रिहा करो उन्हें। सॉरी सर, क्या है कि साहब बाहर गए हैं, वो जैसे आएंगे ना वैसे मैं उनको बताऊंगा। ठीक है। हे राणा, मैं देखता हूं कौन है वो। हेलो, इंस्पेक्टर अमर स्पीकिंग। व्हाट इज दिस नॉनसेंस? होम मिनिस्टर का फोन आया और आपने कहलवा दिया कि आप नहीं हैं। अगर ये बात होम मिनिस्टर को मालूम पड़ेगी तो जानते हो इसका अंजाम क्या हो सकता है? सर, उन्होंने फोन क्यों किया था ये आप भी जानते होंगे। यस आई नो। न्यू कर्नाटक निम्गे ಹೇಳ್ತಾ ಇದ್ದೀನಿ। आपने जिन लोगों को अरेस्ट किया है मालूम है कौन है? एंटोनी के आदमी। और एंटोनी और होम मिनिस्टर दोनों जिगरी दोस्त हैं। इससे पहले कि कोई बात बिगड़ जाए उन्हें रिहा कर दो। ಅವ್ರ ಅಮಾಯಕ ಜನರ ಮೇಲೆ ಆಕ್ರಮಣ ಮಾಡಿ ಬಿಲ್ಡಿಂಗ್ ಡೆಮಾಲಿಷ್ ಮಾಡಕ್ ಹೋಗ್ತಿದ್ರು, ಕೇಳಕ್ ಹೋದ್ರೆ ನನ್ನ ಮೇಲೆ ಕೈ ಮಾಡಿದ್ರು ರಾಸ್ಕಲ್ಸ್। ನೀವೇ ಕೇಳಕ್ ಹೋದ್ರಿ? सर ಅದು ಅನ್ಯಾಯ। डोंट टॉक रबिश। मुंबई में हर एक मिनट ऐसे लफड़े तो होते ही रहते हैं। आप देखकर भी अनजान बनो, वरना यहाँ जुबान नहीं गोली चलती है। ಅದಕ್ಕೆ ಅವ್ರನ್ನ ರಿಲೀಸ್ ಮಾಡಿ। ಐ ಆಮ್ ಸಾರಿ ಸರ್, FIR ರೆಡಿ ಆಗಿದೆ, ಅವ್ರು ಕೋರ್ಟ್ಗೆ ಹೋಗ್ಲೇಬೇಕು। ಡ್ಯಾಮೇಜ್। ಇಲ್ಲ, ಅವನು ಯಾರು ಏನೂ ಮಾಡೋಕ್ಕಾಗಲ್ಲ। ಕಾನೂನು, ಪೊಲೀಸು, ಹಣ, ಜನಬಲ, ರಾಜಕೀಯ ಬಲ ಎಲ್ಲ ಅವನ ಕಡೆಗೆ ಇದೆ। ಆ ಅಂತೋಣಿಯನ್ನ ಬಗ್ಗೆ ಬಡಿಬೇಕಾದ್ರೆ ನಮ್ಗಿರೋದು ಒಂದೇ ದಾರಿ। ಯಾವ ದಾರಿ? ಅವನ ಜಾಗಕ್ಕೆ ಹೋಗಿ ಅವನ ರೀತಿಯಲ್ಲಿ ಅವನ್ನ ಬಗ್ಗೆ ಬಡಿಬೇಕು। ಅಂದ್ರೆ ನಾವು ಅಂತೋನಿಯಾಗಿ ಅಯೋಗ್ಯರಾಗಬೇಕು ಅಂತೀಯ? ಒಬ್ಬ ಅಯೋಗ್ಯನಿಂದ ಮುಗ್ಧ ಜನರನ್ನ ಕಾಪಾಡೋರ್ನ ಅಯೋಗ್ಯರು ಅಂತ ಯಾರೂ ಹೇಳಲ್ಲ। ಹೇಗೆ ಹೋರಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಯಾರಿಗೋಸ್ಕರ ಹೋರಾಡ್ತೀವಿ, ಯಾತಕ್ಕೋಸ್ಕರ ಹೋರಾಡ್ತೀವಿ ಅನ್ನೋದು ಮುಖ್ಯ। ಅದಕ್ಕೆ ಸಾಕ್ಷಿ ಆ ಶ್ರೀಕೃಷ್ಣ ಪರಮಾತ್ಮ। ಯುದ್ಧ ನೀತಿ ಏನೇ ಇದ್ರೂ ಮೋಸದಿಂದ ಕರ್ಣನ್ ಕೊಂದ, ಅನ್ಯಾಯದಿಂದ ಭೀಷ್ಮನ್ ಕೊಂದ, ಸುಳ್ಳಿನಿಂದ ದ್ರೋಣನ್ ಕೊಂದ, ವಂಚನೆಯಿಂದ ಕೌರವನ್ನೇ ಸಂಹಾರ ಮಾಡ್ದ। ಒಂದು ಒಳ್ಳೆ ಸಮಾಜ ಕಟ್ಟಬೇಕಾದ್ರೆ ಕೆಲವು ದುಷ್ಟನ್ನ ಬಲಿ ಕೊಡಲೇಬೇಕಾಗುತ್ತೆ। ಹೆದರೋ 1000 ಜನಕ್ಕೆ ಧೈರ್ಯ ಹೇಳೋದಕ್ಕಿಂತಲೂ ಹೆದರ್ಸೋ ಒಬ್ಬನ ಮುಗಿಸೋದೇ ಬುದ್ಧಿವಂತಿಕೆ, ಅದೇ ನ್ಯಾಯ। ಈ ಹೋರಾಟದಲ್ಲಿ ನಮ್ಮಿಬ್ಬರಲ್ಲಿ ಯಾರಿಗೇನೇ ಆದರೂ ದಯವಿಟ್ಟು ಹಾಗೆಲ್ಲ ಹೇಳ್ಬೇಡ. ಚಿಕ್ಕ ವಯಸ್ಸಿನಿಂದ ನಾವಿಬ್ರು ಜೊತೆಲೇ ಬೆಳೆದ್ವಿ, ಜೊತೆಲೇ ಇದೀವಿ. ಅಂತಹ ಸಂದರ್ಭ ಬಂದ್ರೆ ಜೊತೆಲೇ ಸಾಯೋಣ. ಒಂದು ಮಾತು ಹೇಳ್ತೀನಿ, ಅಕಸ್ಮಾತ್ ಹಾಗೇನಾದರೂ ಆಯ್ತು ಅಂತಿದ್ಕೋ, ನೀನು ಧೈರ್ಯವಾಗಿ ಹೋರಾಡಬೇಕು. ಈ ಅಮರ್ ನಿನ್ನ ಜೊತೆಲಿ ಇಲ್ಲದೆ ಇದ್ರು ಆ ದೇವ್ರು ಯಾವಾಗಲೂ ನಿನ್ನ ಜೊತೆಲಿ ಇರ್ತಾನೆ. ಯಾಕೆ ಹಾಗೆ ಹೇಳ್ತೀಯ? ಈ ಸಿಂಹನು ನಿನ್ನ ಜೊತೆಲಿರ್ತಾನೆ, ಆ ದೇವರು ನಮ್ಮ ಜೊತೆಲಿರ್ತಾನೆ. ದೇಶ ಆಳೋ ಮಂತ್ರಿಗಳು, ಮೇಲಧಿಕಾರಿಗಳು ಆಂಟೋನಿಗೆ ಸಪೋರ್ಟ್ ಮಾಡೋವಾಗ ನೀನೊಬ್ಬ ಯಾಕಪ್ಪ ಅವನ ಹಾಗೆ ಕಟ್ಕೋತೀಯ? ಅವನು ತನ್ನ ತಾಯಿ ಎದೆ ಹಾಲು ಕುಡಿಯೋ ಬದಲು ರಕ್ತ ಕುಡಿದು ಬೆಳೆದವನು, ರಕ್ತ ಪಿಪಾಸಿ, ಮಹಾ ದುಷ್ಟ. ಅವನ ಸಹವಾಸ ನಮಗೆ ಬೇಡ, ಬೇಡ ಅಮರ್, ಬಿಲ್ಕುಲ್ ಬೇಡ. ದಯವಿಟ್ಟು ಅವನು ರಿಲೀಸ್ ಮಾಡಿಬಿಡು. ಸಾಧ್ಯ ಇಲ್ಲ. ನನ್ನ ತಂದೆ ತಾಯಿನ ನಡುಬೀದಿಯಲ್ಲಿ ಬೆಂಕಿ ಹಾಕಿ ಸುಟ್ಟವನು, ನನ್ನ ಹಾಗೆ ಎಷ್ಟೋ ಜನ ಮಕ್ಕಳನ್ನ ತಬ್ಲಿ ಮಾಡಿದವನು, ಎಷ್ಟೋ ಜನ ಹೆಂಗಸರನ್ನ ವಿಧವೆ ಮಾಡಿದವನು, ಅಂತ ರಾಕ್ಷಸನ ಸಂಹಾರ ಮಾಡಿ ಮುಂಬೈನ ಜನ ನೆಮ್ಮದಿಯಿಂದ ಬದುಕಬೇಕು ಅಂತಾನೆ ನಾನು ಕಷ್ಟಪಟ್ಟು ಓದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದ್ದೆ. ಚಿಕ್ಕ ವಯಸ್ಸಿನಿಂದ ನಿಮ್ಮ ಮಗನಾಗಿ ನನ್ನ ಸಾಕಿ ಬೆಳೆಸಿ ನನ್ನಲ್ಲಿ ಛಲಾಬಲ ತುಂಬಿದ ನೀವೇ ಹೀಗನ್ಬಿಟ್ರೆ ನಾನು ಯಾಕೆ ಸಾಕಿದ್ರೆ ಸಾಕೋಬೇಕಾಗುತ್ತೆ? ಹಾಗಂತ ಬಂಡೆಗೆ ಡಿಕ್ಕಿ ಹೊಡಿತೀಯನಪ್ಪ? ಬರೀ ಹೊಡೆಯೋದಲ್ಲ, ಬಂಡೆನ ಪುಡ್ಪುಡಿ ಮಾಡ್ತೀನಿ. ಬೇಡಪ್ಪ, ಕತ್ತಿ ಹಿಡಿದು ಬರೋನ ಹತ್ರ ಹೋರಾಡ್ಬೋದು, ಕತ್ಲೆಯಲ್ಲಿ ಬರೋನ ಹತ್ರ ಹೋರಾಡೋದು ತುಂಬಾ ಕಷ್ಟ ಅಮರ್. ಕತ್ಲೆಯಲ್ಲಿ ಬರೋನು ಧೀರ ಅಲ್ಲಮ್ಮ. ಹೇಳಿ, ನನ್ನ ಮೈಯಲ್ಲಿ ಬಲ ಇದೆ, ಮನಸ್ಸಲ್ಲಿ ಛಲ ಇದೆ, ಕೈಯಲ್ಲಿ ಕಾನೂನು ಇದೆ. ಅವನ ಕೈಗೆ ಕೋಳ ಹಾಕಿ ಕತ್ಲೆ ಕೋಣೆಯಲ್ಲಿ ಕೊಳೆ ಆಗಿ ಮಾಡ್ತೀನಿ. ನನಗೆ ನಿಮ್ಮಿಬ್ಬರ ಆಶೀರ್ವಾದ, ಪ್ರಾಣಕ್ಕೆ ಪ್ರಾಣ ಕೊಡುವಂತ ಸ್ನೇಹಿತನ ಪ್ರೋತ್ಸಾಹ ಇರೋವಾಗ ನಾನು ಯಾವುದಕ್ಕೂ ಹೆದರಲ್ಲ. ಸರ್, ಆ ಇನ್ಸ್ಪೆಕ್ಟರ್ ಅಮರ್ ಹೋಗ್ತಾರ ಫೋರ್ಸ್ ನೋಡಿದ್ರೆ ಅವ್ನು ನಮ್ಮನ್ನು ಮತ್ತೆ ಕನೆಕ್ತಾನೆ ಅನ್ಸುತ್ತೆ. ಬಾಯಿ ಮುಚ್ಚದೇ ಇರೋರ್ನ ಬಾಯಿ ಮುಚ್ಚಿಸ್ಲೇಬೇಕು.
ಕೇಶವಾ. ಓಕೆ ಸರ್. ಅಮ್ಮ ಏನಪ್ಪ? ಅಮ್ಮ ನಾನು ಡ್ಯೂಟಿಗೆ ಹೋಗಿ ಬರ್ತೀನಿ. ಆಯ್ತಪ್ಪ, ಹೌದಪ್ಪ. ಅಮ್ಮ ಒಂದು ನಿಮಿಷ, ನಾನು ರಸ್ತೆಲಿ ಹಾಗೆ ಓ ಶೋರ್. ಅಮ್ಮ ಬರ್ತೀನಮ್ಮ. ಹೌದು, ಬನ್ನಿ. ಓಕೆ ಅಮರ್, ಥ್ಯಾಂಕ್ ಯು ವೆರಿ ಮಚ್. ಸಾಯಂಕಾಲ ಮೀಟ್ ಮಾಡೋಣ. ಓಕೆ 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 Bye. ಓಕೆ ಓಕೆ ಬಾಯ್. 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 ಅಮರ್, हटो 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 रास्ता छोड़ो, इधर आओ, चलो चलो। ये खून किसने किया? मैं पूछता हूँ, ये खून किसने किया? मैंने किया, 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 मैंने किया।
ನಿನ್ನ ಆಸೆ ನೆರವೇರಿಸೋ ದಿನಗಳ ಹತ್ರ ಬರ್ತಾ ಇದೆ. ನೀನು ಅಂದ್ಕೊಂಡ ಹಾಗೆ ಈ ಅನ್ಯಾಯ, ಕೊಲೆ, ಸುಲಿಗೆ, ಬಡವರ ರಕ್ತ ಹೀರೋರನ್ನ ಸರ್ವನಾಶ ಮಾಡ್ತೀನಿ. ನೀನು ಕೊಟ್ಟ ಮಾತನ್ನ ಉಳಿಸ್ಕೋತೀನಿ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗುವ ಹಾಗೆ ಮಾಡ್ತೀನಿ. ಇದು ಸತ್ಯ. ಬಾಯ್ಬಿಡ, ಬೆಳಿಗ್ಗೆ ಬೆಳಿಗ್ಗೆನೆ ನಮ್ಮ ಏರಿಯಾಗೆ ಆತಕ್ಕೆ ಬಂದಿದ್ದೆ. ಬಾಯ್ಬಿಡ. ಮಗನೇ, ಯಾರೆದ್ರು ಕೂತ್ಕೊಂಡು ಮಾತಾಡ್ತಾ ಇದ್ದೆ ಗೊತ್ತೇನೋ? ಸಿಂಹ, ಜಯ ಸಿಂಹ. ನೀನು ಬಾಯಿ ಬಿಡದೆ ಇದ್ರೆ ನಿನ್ನ ಬಾಡಿ ಇಲ್ಲಿಂದ ಹೊರಗಡೆ ಹೋಗೋದಿಲ್ಲ. ಬಾಯ್ ಬಿಡು. बताओ तुम कितना भी मारो, एंटोनी का वफादार आदमी हूँ. कुछ नहीं बताऊंगा. तुम मेरी जान भी ले लेगा तो भी मैं बोलूंगा नहीं. अब बताऊंगा. तुम्हारे एरिया के गणपति मंदिर में ठीक 10 बजे एक बम लगाया था मैंने. अब तक तो वो उड़ गया होगा. अब खाली करने की कोई जरूरत नहीं. हाँ? तुझ जैसे हरामजादों की हरकतों को मैं अच्छी तरह जानता हूं. ಅದಕ್ಕೆ ಗಡಿಯಾರನ ಅರ್ಧ ಗಂಟೆ ಮುಂದೆ ಇಟ್ಟಿದ್ದೀನಿ. ದಟ್ ಈಸ್ ಜಯಸಿಂಹ.
मैं सब कुछ करूंगा। मेरा बात सुनो, मेरा बात सुनो। मैं हूं ना, उसका जो भी उन्होंने कहा सब कुछ मेरा है। आप डरते क्यों हैं यार? जब तक वो नहीं करेंगे मैं नहीं करूंगा। अगर उसकी बात पर यकीन हो जाता। सर। 1 मिनट, ये बात आपको बताना पड़ेगा। क्या? गणेश के मंदिर में जो बॉम्ब रखा था उसे जैसे मैंने निकाल दिया। निकाल दिया? बैड न्यूज। एंटनी, मार्क एंटनी। मैं अन्ना सेठ हूँ। सिम्हा साहब आपसे मिलना चाहता है। जगह आप बोलो। गुड न्यूज, गुड न्यूज। ಹೈ ಕೇಶವ, ಸರ್, ಯಾಕಿನ್ನೂ ಬಂದಿಲ್ಲ? ಸಿಂಹ ಹೆದರ್ಕೊಂಡು ಗುಹೆ ಸೇರ್ಕೊಂಡ್ಬಿಡ್ತಾ? ಆ ಶಬ್ದ ಒಂದು ಡಿಕ್ಷನರಿಲೇ ಇಲ್ಲ ಅಂತ ಇಡೀ ಮುಂಬೈ ಅಂಡರ್ವರ್ಲ್ಡ್ ಮಾತಾಡ್ಕೊಳುತ್ತೆ. ಮತ್ತ್ಯಾಕಿನ್ನೂ ಬಂದಿಲ್ಲ? ಬಂದೇ ಬರ್ತಾನೆ ಸರ್. ಅವನು ಹೇಳೋದಿಲ್ಲ, ಹೇಳಿದ ಮೇಲೆ ತಪ್ಪೋದಿಲ್ಲ. ಸರ್, ಅವನು ಬರ್ತಿದ್ದಾನೆ. ಏನ್ ಜಯ್, ಚೆನ್ನಾಗಿದೆಯಾ? ಸಿಂಹ, ಜೈ ಸಿಂಹ. ಹಾ ಹಾ ಹಾ. ಜೈ ಸಿಂಹ. ಬೋಲೋ, ಏನೋ ಮಾತಾಡ್ಬೇಕು ಅಂದೆ? ಕ್ಯಾ ಸಮಾಚಾರ? ನನ್ನಿಂದೇನಾದ್ರೂ ಸಹಾಯ ಆಗ್ಬೇಕಿತ್ತಾ? ಛೆ 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 ಛೆ. ಸಹಾಯನ? ಅದು ನಿನ್ನಿಂದ? ನೆವರ್. ನಾನು ನೀನು ಶತ್ರುಗಳು. ಈ ಸಿಂಹ ಶತ್ರು ಹತ್ರ ಸಹಾಯ ಕೇಳುವಷ್ಟು ಹೇಡಿಯಲ್ಲ. ಆಂಟನಿ, ಇದು ನಮ್ಮಿಬ್ಬರ ಮಧ್ಯೆ ನಡೀತಾ ಇರೋ ಯುದ್ಧ. ಈ ಯುದ್ಧದಲ್ಲಿ ನೀನು ಸಾಯ್ಬೇಕು, ಇಲ್ಲ ನಾನು ಸಾಯ್ಬೇಕು. ಅನ್ಯಾಯವಾಗಿ ಅಮಾಯಕ ಮುಗ್ಧ ಜನಗಳಲ್ಲ. ಇದರಲ್ಲಿ ಅವ್ರು ಬಲಿಯಾಗೋದು ಬೇಡ. ಈ ವಿಷಯ ಹೇಳಬೇಕು ಅಂತಾನೆ ನಾನು ನಿನ್ನ ಬರ ಹೇಳಿದ್ದು. ನಾನು ಮನಸ್ಸು ಮಾಡಿದ್ರೆ ಇನ್ನು 7 ದಿವಸಗಳಲ್ಲಿ ನಿನ್ನ ಕಥೆನ ಮುಗಿಸ್ತೀನಿ. ಏನ್ ಜಯಸಿಂಹ, ನೀನಿನ್ನು ಚಿಕ್ಕ ಹುಡುಗ, ಈ ಫೀಲ್ಡಿಗೆ ಹೊಸಬ. ಗ್ಯಾಂಗ್ ಕಟ್ಕೊಂಡವ್ರೆಲ್ಲ ಗೆಲ್ಲಕ್ಕಾಗೋದಿಲ್ಲ. ನೀನಿನ್ನು ಬಚ್ಚ. ಏನಂದೆ? ಇನ್ನು 7 ದಿವಸದಲ್ಲಿ ನಾನು ಮುಗಿಸ್ತೀನಿ ಅಂದೆಲ್ಲ. ಇನ್ನು 7 ಸೆಕೆಂಡಲ್ಲಿ ನಿನ್ನ ನಾನು ಮುಗಿಸ್ತೀನಿ. ಗೊತ್ತಾಗ್ಲಿಲ್ವಾ? ಸ್ವಲ್ಪ ಆ ಕಡೆ ನೋಡು. ಸ್ವಲ್ಪ ಈ ಕಡೆ ನೋಡು ಕಂದ. ಏಯ್ ಆಂಟನಿ, ದೇವರು ಒಳ್ಳೆಯವ್ರಿಗೆ ತುಂಬ ಕಷ್ಟ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಹಿಡಿತಾನೆ. ಕೆಟ್ಟವ್ರಿಗೆ ಒಳ್ಳೆ ಸುಖ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ. ಈ ಮಾತನ್ನು ಯಾವಾಗಲೂ ಜ್ಞಾಪಕ ಇಟ್ಕೋ. एंटनी साहब ने आपसे बात करना चाहते हैं। होम मिनिस्टर। नमस्कार मंत्री जी। जी, मैं चाहता हूं कि आप जयसीमा के आदमियों को इमीडिएटली अरेस्ट कर ले। दैट्स राइट। अरेस्ट मारतीरा? आपके पास माल पहुंच जाएगा। मेरा बेटा है, रो रहा है। थैंक यू।
हेलो, सर जैसे आपसे मिलना चाहते हैं। कौन? जयसीमा? जी सर। ठीक है, उसे अंदर भेज दो। ठीक है सर। Sit down, please. ನೋ ನೋ, ಥ್ಯಾಂಕ್ ಯು ವೆರಿ ಮಚ್. ನಾನು ಯಾರನ್ನೂ ಕೊಳ್ಳೆ ಹೊಡೆದಿಲ್ಲ, ಯಾರನ್ನೂ ಸುಲಿಗೆ ಮಾಡಿಲ್ಲ, ಯಾವ ಹೆಣ್ಣನ್ನು ರೇಪ್ ಮಾಡಿಲ್ಲ, ಯಾರಿಗೂ ಹಿಂಸೆ ಮಾಡಿಲ್ಲ. ಆದರೆ ಇದನ್ನೆಲ್ಲ ಮಾಡ್ತಾ ಇದ್ದಾನಲ್ಲ ಅಂಥೋನಿ, ಅವನಿಂದ ಕಾಪಾಡ್ತಾ ಇದ್ದೀನಿ. ನೀವು ಯೂನಿಫಾರ್ಮ್ ಹಾಕೊಂಡು ಮಾಡಬೇಕಾದ ಕೆಲಸನ ನಾನು ಯೂನಿಫಾರ್ಮ್ ಇಲ್ದೇನೆ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಇರೋದು ಬಡವರ ಹಣ ಅಲ್ಲ, ಒಳ್ಳೆಯವರ ಹಣ ಅಲ್ಲ, ಕೆಟ್ಟವರ ಹಣ, ಕಾನೂನಿಗೆ ವಿರುದ್ಧವಾಗಿ ಕಳ್ಳತನದಿಂದ ಸಂಪಾದಿಸೋರ ಹತ್ರ ಕಿತ್ಕೊಂಡಿರೋ ಹಣ. ಜಯಸಿಂಹ ಎಜುಕೇಶನ್ ಟ್ರಸ್ಟ್, ಜಯಸಿಂಹ ಹೌಸಿಂಗ್ ಟ್ರಸ್ಟ್, ಜಯಸಿಂಹ ಮ್ಯಾರೇಜ್ ಟ್ರಸ್ಟ್, ಇದೆಲ್ಲ ಜನಗಳಿಗೋಸ್ಕರ ಇರೋದು. ನೀವು ಆಂಟೋನಿ ನೋಡಿ ಭಯ ಪಡ್ತಾ ಇದ್ದೀರಾ, ಅವನ ಸಾಮ್ರಾಜ್ಯ, ಅವನ ರಾಜಕೀಯ ಶಕ್ತಿ ನೋಡಿ ಭಯ ಪಡ್ತಾ ಇದ್ದೀರಾ. ಆದರೆ ನನಗೆ ಯಾವ ಭಯನೂ ಇಲ್ಲ, ಯಾರ ಭಯನೂ ಇಲ್ಲ. ಇರೋದೆಲ್ಲ ಒಂದೇ ಭಯ, ದೇವ್ರ ಭಯ. ನಾನು ಇದನ್ನು ಕೇಳಿ ಕೆಲಸ ಮಾಡೋದಿಲ್ಲ, ಇದನ್ನು ಕೇಳಿ ಕೆಲಸ ಮಾಡ್ತೀನಿ. ನೀವೇ ತೀರ್ಮಾನ ಮಾಡಿ, ಆಂಟೋನಿನ, ಜಯಸಿಂಹನ, ರಾಮನ, ರಾವಣನ, ನೀವೇ ಡಿಸೈಡ್ ಮಾಡಿ. ಯು ಬೆಟರ್ ಡಿಸೈಡ್. ए, नॉट कर रही। जयसीमा के आदमियों को फौरन रिहा करो। गोली चलाकर बोतल तोड़ने से मेरी जमीन खाली नहीं होगी। 2 साल हो चुके हैं, अब तक तुमने मेरी जमीन खाली नहीं करवाई। अब मैं और इंतजार नहीं कर सकता। तुमसे बढ़कर एक और है, मैं उसके पास जाऊंगा। तुम मेरे पैसे मुझे वापस कर दो। रुको सेठ, 1 हफ्ते की मोहलत दो, तुम्हारी जमीन मैं खाली करवा दूंगा। ठीक है, 1 हफ्ते के अंदर अगर तुमने मेरी जमीन खाली नहीं करवाई तो मुझे मेरे पैसे वापस कर देना, समझे? केशवा जी साहब. एक ಮೀಟಿಂಗ್ ಅರೇಂಜ್ ಕರೋ. ಮುಂಬೈಲಿರೋ ಎಲ್ಲ ಡಾನ್ಗಳು ಬರಬೇಕು, ಇನ್ಕ್ಲೂಡಿಂಗ್ ಜಯಸಿಂಹ. अच्छा सर. देखो ಜಯಸಿಂಹ, ಇಬ್ಬರು ಜಗಳದಲ್ಲಿ 3ನೇವನಿಗೆ ಲಾಭ. ನಾವು ಜಗಳ ಆಡ್ತಿದ್ರೆ ಫಾಯ್ದಾ ಪೊಲೀಸ್ನವ್ರಿಗೆ. ನಾವು ಹೊಡೆದಾಡ್ಕೊಂಡು ಸಾಯ್ಲಿ ಅಂತಾನೆ ಅವ್ರು ಕಾಯ್ತಾ ಇರ್ತಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಇನ್ಮೇಲೆ ಆಂಟೋನಿ ಜಯಸಿಂಹ ದುಶ್ಮನ್ ನಹಿ, ದೋಸ್ತ್ ಹೈ, ದೋಸ್ತ್. ನಿನ್ ಬಿಸ್ನೆಸ್ಗೆ ನಾನು ಅಡ್ಡ ಬರಲ್ಲ, ಅದೇ ಥರ ನನ್ನ ಬಿಸ್ನೆಸ್ನಲ್ಲಿ ನೀನು ತಲೆ ಹಾಕಬಾರ್ದು. ಇದು ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದು. ಆಂಟನಿ, ನಾನು ಹೆಸರು ಹಣ ಮಾಡಬೇಕು ಅಂತ ಈ ಜಾಗಕ್ಕೆ ಬರಲಿಲ್ಲ. ನನ್ನ ಸ್ನೇಹಿತನಿಗಾದ ಅನ್ಯಾಯಕ್ಕೆ ಸೇಡ್ ತೀರಿಸ್ಕೋಬೇಕು ಅಂತಾನೆ ಈ ಜಾಗಕ್ಕೆ ಬಂದೆ. ಈಗಲೂ ಹೇಳ್ತಾ ಇದ್ದೀನಿ, ನೀ ಸಂಪಾದನೆ ಮಾಡಿದ್ನೆಲ್ಲ ದಾನ ಮಾಡಿ ಅಮರ್ ಸಮಾಧಿ ಮುಂದೆ ತಲೆ ತೆಗೆಸಿ ಮಾಫಿ ಕೇಳ್ಕೊಂಡು ಪೊಲೀಸ್ನವ್ರಿಗೆ ಸರೆಂಡರ್ ಆಗು, ಅಥವಾ ಎಲ್ಲಾದ್ರೂ ದೂರ ದೂರ ಹೊರಟೋಗು. ನಾನೇನು ಬಿಟ್ಬಿಡ್ತೀನಿ. ಅದು ಬಿಟ್ಟು ಈ ಆಂಕ್ ಮೆಚ್ಚುಲಿ ಆಟ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ದೇಖೋ, ನೀವೆಲ್ಲರೂ ಅಂತೋನಿಗೆ ಹೆದರ್ಕೊಂಡು ಅವನ ಜೊತೆ ಇದ್ದೀರಾ. ನಿಮ್ಮ ಮನಸ್ಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದೀರಾ. ನೀವು ಯಾರೂ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಈ ಸಿಂಹದ ಮೇಲೆ ನಂಬಿಕೆ ಇದ್ರೆ ನೀವೆಲ್ಲರೂ ನನ್ನ ಜೊತೆ ಬನ್ನಿ. ಆ ದೇವರು ನಮ್ಮೆಲ್ಲರನ್ನೂ ಕಾಪಾಡ್ತಾನೆ. आप सबको मालूम होना चाहिए, जयसिंह जो बोलेगा वही करेगा जो बोलेगा. ओए, मेरे बात सुनो, ठहरो, रुक जाओ. अरे ओए, मेरा बात सुन. केशवा, केशवा, ओए केशवा, ओए केशवा. Damn it! ಸಾಹಸ ಸಿಂಹ
ಜಯದ ದಳಪತಿಯ ನೋಡು, ಮುಂಬೈ ಅಧಿಪತಿಯ ನೋಡು, ಹುಟ್ಟದಷ್ಟು ದುಡ್ಡು ನೋಡು, ಲೆಕ್ಕ ಸಿಗದ ಹಡಗು ನೋಡು, ಮುಗಿಲ ಮುಟ್ಟೋ ಕಟ್ಟಡವೆಲ್ಲ ಮುಗಿ ಬೀಳುವ ಪರಿಯ ನೋಡು, ಗರಿಗರಿಯ ನೋಟಿನೊಳಗು ಸಿಂಹದ ಗುರುತು ಇವನಿ ನೋಡಯ್ಯ. ಇವನೆದೆಯ ರೋಮ ರೋಮವೆಲ್ಲ ಸಿಡಿಲ ಕಿಡಿಗಳು, ಇವನ ಎಲ್ಲ ಗುರಿಯು ಈಡೇರಲು ಎರಡೆ ಕ್ಷಣಗಳು. ಭಾಯ್ ಸಾಬ್, ಆಂಥೋನಿ ಹಿಂಸೆ ತಡಿಲಾರ್ದ ಬೇಸತ್ತೋಗಿದ್ದ ಜನ ಇವನನ್ನು ತಡೆಯೋದಕ್ಕೆ ಯಾರಾದರೂ ಬರಬಾರ್ದ ಅಂತ ಕಾಯ್ತಿದ್ದಾಗ ನಿಮ್ಮನ್ನ ಆ ದೇವರೇ ಕಳಿಸಿದ ಮಹಾನುಭಾವ ಅಂತ ಜನ ಕೊಂಡಾಡ್ತಾ ಇದ್ದಾರೆ. ಕೇಶವ, ಮುಂದೆ ಹೋಗಳೋ ಶತ್ರು, ಹಿಂದೆ ತಗೊಳ್ಳೋ ಸ್ನೇಹಿತ ಈ ಸಿಂಹನ್ಗೆ ಯಾವತ್ತೂ ಇಷ್ಟ ಆಗಲ್ಲ. ಅರ್ಥ ಆಯ್ತಾ? ಕೆಟ್ಟದ್ದೇನಾದ್ರು ಇದ್ರೆ ನೇರವಾಗಿ ಎದುರುಗಡೆನೆ ಹೇಳು, ಒಳ್ಳೇದೇನಾದ್ರು ಇದ್ರೆ ಹೊರಗಡೆ ಹೋಗಿ ಹೇಳು. ಭಾಯ್ ಸಾಬ್, ಇನ್ನು 2 ದಿವಸದಲ್ಲಿ ನಿಮ್ಮ ಹುದ್ದಬ್ಬ ಬರುತ್ತೆ. ನೀವು ಇಲ್ಲಿವರೆಗೂ ನಿಮ್ಮ ಹುದ್ದಬ್ಬನ ಸೆಲೆಬ್ರೇಟೇ ಮಾಡ್ಕೊಂಡಿಲ್ಲ. ಅದಕ್ಕೆ ನಿಮ್ಗೆ ಹೇಳ್ದೇನೆ ಒಬ್ಬರೇ ಹೋಟೆಲ್ ದೊಡ್ಡ ಪಾರ್ಟಿ ಹಾಲನ್ನ ಬುಕ್ ಮಾಡಿಬಿಟ್ಟಿದ್ದೀನಿ. ಯಾರು ಕೇಳಿ ಮಾಡಿದೆ? ಆ ಪಾರ್ಟಿ ಗೀಟಿ ಎಲ್ಲ ಯಾರಿಗೂ ಇಷ್ಟ ಇಲ್ಲ ಇಲ್ಲಿ. ಯಾರು ಆಸೆ ಪಡ್ತಾರೋ ಇಲ್ವೋ, ನಮ್ಮ ಕೇಶವ ಆಸೆ ಪಡ್ತಿದ್ದಾನೆ, ಮಾಡಲಿ ಬಿಡು. ಜಯಸಿಂಹ, ಸರಿ, ಹೊರಗಡೆ ಎಲ್ಲೂ ಬೇಡ, ನಮ್ಮನೇಲೇ ಇಟ್ಕೊಳ್ಳೋಣ. ಕೇಶವ್ ಜಿ ಕಾ ಕ್ಯಾ ಇರಾದಾ ಹೈ? ಎಲ್ಲಾದ್ರೇನು ನಿಮ್ಮ ಹುದ್ದಬ್ಬ ಚೆನ್ನಾಗಿ ನಡೀಬೇಕು, ಅದೇ ಮುಖ್ಯ. ಇಲ್ಲೇ ಇಟ್ಕೊಳ್ಳೋಣ. ನೀವು ಪರ್ಮಿಷನ್ ಕೊಟ್ರಲ್ಲ, ನಂಗೆ ಅದೇ ಬಹಳ ಸಂತೋಷ. ಸಾಬ್, ತಿಂದು ಬಿಡಾಕ್ಬಿಡ್ತೀನಿ. ಹಾಂ, ಬಹು ಶುಕ್ರಿಯಾ ಸಾಬ್, ಬಹು ಶುಕ್ರಿಯಾ ಸಾಬ್. ಜಯಸಿಂಹ, ಈ ಮನುಷ್ಯನ್ ನೋಡಿದ್ರೆ ನನಗೆ ಯಾಕೋ ಒಂಥರ ಭಯ. ಭಯ ಜೀವನದಲ್ಲಿರಬೇಕು, ಆದರೆ ಜೀವನನೇ ಭಯ ಆಗಬಾರ್ದು. ಅರೆ ಥೈ 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 ತಂದನ, ಈ 8ರೊಳಗೆ ಉಂಟು ನಮ್ಮ ಜೀವನ. ಅರೆ ಥೈ 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 ತಂದನ, ಈ 8ರೊಳಗೆ ಬೆಳಗಬೇಕು ಜೀವನ. 8ರ ಈ ನಂಟಿನಲ್ಲೇ ಜೀವನ, 8ರ ಈ ಒಗಟಿನಲ್ಲೇ ಜೀವನ. ಒಮ್ಮೆ ಮನಸ್ಸು ಕೊಟ್ಟು ಬಾಳಗುಟ್ಟು ಕೇಳಣ್ಣ. ಅರೆ ಥೈ 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 ತಂದನ, ಈ 8ರೊಳಗೆ ಉಂಟು ನಮ್ಮ ಜೀವನ. ಅರೆ ಥೈ 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 ತಂದನ, ಈ 8ರೊಳಗೆ ಬೆಳಗಬೇಕು ಜೀವನ. ಮೊದಲ 8 ಹುಡುಗಾಟದ ಮೋಡಿ ಅಲ್ಲ, 2ನೆಯ 8 ವಿದ್ಯೆ ಕಲಿಯು ಗರಡಿ ಅಲ್ಲ. ಮೊದಲ 8 ಹುಡುಗಾಟದ ಮೋಡಿ ಅಲ್ಲ, 2ನೆಯ 8 ವಿದ್ಯೆ ಕಲಿಯು ಗರಡಿ ಅಲ್ಲ. 3ನೇ 8 ಮದುವೆ ಎಂಬ ಜೋಡಿ ಅಲ್ಲ. ಅರೆ 4ನೇ 8 ಮಗುವ ಹೆರಲು ಮುನ್ನುಡಿಯಲ್ಲ. 8 8ರಂತೆ ಬದುಕು ಬಿಡಿಸಿಕೋ, 8 8ರಂತೆ ಬದುಕು ಬಿಡಿಸಿಕೋ, ನೀನ್ಯಾವ 8ರಲ್ಲಿ ಇರುವೆ ತಿಳಿದುಕೋ. ಅರೆ ಥೈ 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 ತಂದನ, ಈ 8ರೊಳಗೆ ಉಂಟು ನಮ್ಮ ಜೀವನ. ಥೈ 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 ತಂದನ, ಈ 8ರೊಳಗೆ ಬೆಳಗಬೇಕು ಜೀವನ.
ಐಶ್ವರ್ಯದ ಸಂಗಮವಲ್ಲ, 6ನೇ 8 ವಿಶ್ವಸುಖೋ ಸಂಭ್ರಮವಲ್ಲ. 5ನೇ 8 ಐಶ್ವರ್ಯದ ಸಂಗಮವಲ್ಲ, 6ನೇ 8 ವಿಶ್ವಸುಖೋ ಸಂಭ್ರಮವಲ್ಲ. 7ನೇ 8 ವಿಶ್ರಾಂತಿಯ ಆಗಮವಲ್ಲ, ಆ 8ನೇ 8 ನೆಮ್ಮದಿಯ ನಿರ್ಗಮವಲ್ಲ. 8 8ರಂತೆ ಬದುಕು ಬರೆದುಕೋ, 8 8ರಂತೆ ಬದುಕು ಬರೆದುಕೋ, ನೀನ್ಯಾವ 8ರಲ್ಲಿರುವೆ ತಿಳಿದುಕೋ. ಅರೆ ಥೈ 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 ದಂದನ, ಈ 8ರೊಳಗೆ ಉಂಟು ನಮ್ಮ ಜೀವನ. ಥೈ 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 ದಂದನ, ಈ 8ರೊಳಗೆ ಬೆಳಗಬೇಕು ಜೀವನ. 8ರ ಈ ನಂಟಿನಲ್ಲೇ ಜೀವನ, 8ರ ಈ ಒಗಟಿನಲ್ಲೇ ಜೀವನ. ಒಮ್ಮೆ ಮನಸ್ಸು ಕೊಟ್ಟು ಬಾಳಗುಟ್ಟು ಕೇಳಣ್ಣ. ಅರೆ ಥೈ 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 ದಂದನ, ಈ 8ರೊಳಗೆ ಉಂಟು ನಮ್ಮ ಜೀವನ. ಅರೆ ಥೈ 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 ದಂದನ, ಈ 8ರೊಳಗೆ ಬೆಳಗಬೇಕು ಜೀವನ. माफ कीजिए, माफ कीजिए. आंसू माತು ಕೇಳ್ಕೊಂಡು ಇಂಥ ಕೆಲಸ ಮಾಡಿಬಿಟ್ಟೆ. ಇದೊಂದು ಸರಿ ಮಾಫ್ कीजिए, ಬಾಯ್, ಮಾಫ್ कीजिए. ನೀನು ಯಾವತ್ತು ನನಗೆ ಜಾಲರ ಹೊಡಿಗೆ ಶುರು ಮಾಡಿದ್ಯೋ ನನ್ಗೆ ಅವತ್ತೇ ಗೊತ್ತಿತ್ತು ನನ್ನ ಎದೆಗೆ ನೀನು ಚೂರಿ ಹಾಕಿ ಬರ್ತೀಯ ಅಂತ. ಸಿಂಹ ಯಾವಾಗಲಾದರೂ ಹಾಡೋದನ್ನ ಕುಣಿಯೋದನ್ನ ನೋಡಿದ್ಯಾ? ಈ ಜಯಸಿಂಹ ಹಾಡಿ ಕುಣಿದಾಗಲೇ ನೀನು ತಿಳ್ಕೋಬೇಕಾಗಿತ್ತು ಈ ವಿಷಯ ಎಲ್ಲ ನನಗೆ ಗೊತ್ತಾಗಿದೆ ಅಂತ. ಇವನು ನನ್ನ ಜೊತೆ ಇರೋವರೆಗೂ ನಾನು ಯಾರು ಏನೂ ಮಾಡೋಕ್ಕಾಗಲ್ಲ. ಹೋಗು, ಆಂಟನಿ ಜೊತೆಲಾದ್ರೂ ನಿಯತ್ತಾಗಿರು. ಬಾಯ್, ನಿಜವಾಗ್ಲೂ ನನಗೇನು ಮಾಡೋದಿಲ್ವಾ? ನಿಜವಾಗ್ಲೂ ಇವನು ಏನು ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನು ಮಾಡ್ತಾನೋ ಅದನ್ನೇ ಹೇಳ್ತಾನೆ. ಓಕೆ ಸರ್. ಜಯಸಿಂಹನ್ ಪ್ರಾಣ ತಗೊಂಬ ಅಂದ್ರೆ ಹೋಗಿ ಪ್ರಾಣ ಭಿಕ್ಷೆ ಬೇಡ್ಕೊಂಬಂದಿದ್ಯಾ? ಇಡಿಯಟ್! ಇನ್ಮೇಲೆ ಯಾರು ನಂಬಿ ಪ್ರಯೋಜನ ಇಲ್ಲ. Nobody can do it. उसे मैं ही खत्म करूंगा. मैं. ನೀವು ಹೇಳ್ದಾಗೆ ಆ ಕಾಲೋನಿಯವ್ರನ್ನೆಲ್ಲ ಖಾಲಿ ಮಾಡ್ತಾ ಇತ್ತು. ಆ ಆಂಟೋನಿ ಅಲ್ಲಿ ಬಾಂಬ್ ಬಿಟ್ಟಿದ್ದಾನೆ. ಬಾಯ್ ಸಾಬ್, ಆಂಟೋನಿ ಗ್ಯಾಂಗ್ನಲ್ಲಿದ್ದ ಬಾಂಬ್ ಮ್ಯಾನ್ ನಮ್ಮ ಕಡೆಯವನು ಅಂತ ಅವ್ರಿಗೆ ಗೊತ್ತಾಗೋಗಿದೆ. ಆಂಟೋನಿ ಅವನನ್ನ ಕೊಲ್ಲಕ್ಕೆ ಹೋಗ್ತಿದ್ದಾನೆ. ಓಕೆ. ಬಾಯ್ ಸಾಬ್, ಆಂಟನಿ ನಮ್ಮ ಪೀಪಲ್ ವೆಲ್ಫೇರ್ ಟ್ರಸ್ಟ್ಗೆ ಬಾಂಬ್ ಬಿಡೋಕೆ ಪ್ಲಾನ್ ಮಾಡ್ತಾ ಇದ್ದಾನೆ. ಮಾಡಲಿ. ಆಂಟನಿ, ಮಾರ್ಕ್ ಆಂಟನಿ,
ಇವತ್ತಿನ ಹಿಂದೆ ದೊಡ್ಡ ಗ್ಯಾಂಗೇ ಇರ್ಬೋದು, ಆದ್ರೆ ಗ್ಯಾಂಗ್ ಕಟ್ಟೋರೆಲ್ಲ ಗೆಲ್ಲಕ್ಕಾಗೋದಿಲ್ಲ ಅಂತ ए बहुत मैंने तुम्हें उसी दिन समझाया था कि अकेला मार्क एंटोनी आप सब पर भारी पड़ेगा, लाखों पर भारी पड़ेगा। देखते देखते मैंने तेरे सारे कारोबार को ठप कर दिया। इन साम्राज्य ने अड़सा कुटे, इनमें इस साम्राज्य के राजा मैं हूं, नाने। ಜಯಸಿಂಹ, ಓಕೆ. ಆಂಟನಿ, ಆಂಟನಿ, ಮಾರ್ಕ್ ಆಂಟನಿ. ಸಿಂಹ, ಜಯ ಸಿಂಹ, ನಿನ್ ಬಗ್ಗೆ ಏನೋ ಬಂದಿರ್ಬೇಕಲ್ಲ, ಸ್ವಲ್ಪ ಪೇಪರ್ ನೋಡು. ओए सिम्हा, ಡೋಂಟ್ ಶೌಟ್, ಡೋಂಟ್ ಶೌಟ್. ಏನ್ ಹೇಳಿದ್ದೆ? ಗ್ಯಾಂಗ್ ಕಟ್ಕೊಂಡಿರೋರೆಲ್ಲ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತಾನ? ನಿಜ. ಆದ್ರೆ ನನ್ನ ಹತ್ರ ಇರೋರೆಲ್ಲ ನಾನ್ ಸೇರಿಸಿ ಕಟ್ಕೊಂಡಿರೋ ಗ್ಯಾಂಗ್ ಅಲ್ಲ, ಪ್ರೀತಿಯಿಂದ ತಾವಾಗೆ ಬಂದು ನನ್ನ ಸೇರ್ಕೊಂಡಿರೋ ಗ್ಯಾಂಗ್. ಇದು ಪ್ರೀತಿ ಅಭಿಮಾನದ ಸಾಮ್ರಾಜ್ಯ. ಈ ಸಾಮ್ರಾಜ್ಯಕ್ಕೆ ನಾನೇ ಸಾಮ್ರಾಟ್. ಈ ಸಾಮ್ರಾಟ ನಿನ್ನ ಸಾರ್ವಭೌಮತನ ನಾಶ ಮಾಡ್ಬಿಟ್ಟ. ಯು ಆರ್ ಫಿನಿಶ್. ಹೇ ಆಂಟನಿ, ಈ ಜಯಸಿಂಹ ಏನ್ ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನ್ ಮಾಡ್ತಾನೋ ಅದನ್ನೇ ಹೇಳ್ತಾನೆ. ನೋಡ್ತೀಯಾ, ಇವತ್ತಿನ ಕತೆ ಮುಗಿಸ್ಬಿಟ್ಟೆ. ನಿನ್ನ ಕತೆ ಇನ್ನು ಸ್ವಲ್ಪ ಹೊತ್ತಿಗೆ ಪೊಲೀಸ್ನವರು ನಿನ್ನ ಮನೆಗೆ ಬರ್ತಾರೆ, ನಿನ್ನ ಕರ್ಕೊಂಡು ಹೋಗಿ. ಇವತ್ತು ಈ ಜಯಸಿಂಹನ ಜೀವನದಲ್ಲೇ ಮಹತ್ವವಾದ ದಿನ. ನನ್ನ ಪ್ರೀತಿಸುವ ಜನಗಳಿಗೆ, ನನ್ನ ಹೃದಯಕ್ಕೆ ಹತ್ತಿರವಾದವರಿಗೆ ಉತ್ತರ ಕೊಡೋ ದಿನ. ಹೇ ಆಂಟನಿ, ನಾನು ಅವತ್ತೇ ಹೇಳಿದ್ದೆ, ಒಳ್ಳೆಯವ್ರಿಗೆ ದೇವರು ಕಷ್ಟ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಹಿಡಿತಾನೆ. ಕೆಟ್ಟವ್ರಿಗೆ ಒಳ್ಳೆ ಸುಖ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ. ನೋಡ್ದೆ ನೀನು ಇವತ್ತು ಕೈ ಬಿಟ್ಬಿಟ್ಟ. जय सिम्हा, जय सिम्हा, मुबारक हो, मुबारक हो, तुम्हारी तरक्की के लिए मुबारक हो। लेकिन तुम जानते हो हर एक बड़ा आदमी एक गलती करता है, और तुमने भी एक गलती की है। पता है कौन सी आ गलती? ಏನು ಗೊತ್ತಾ? ನಿಮ್ಮಪ್ಪನ್ನ ನಿನ್ ಜೊತೆ ಇಟ್ಕೊಳ್ಳಿಲ್ಲ. ಪೊಲೀಸ್ನವ್ರು ಬರೋದಕ್ಕೆ ಮುಂಚೆ ನೀನು ಒಂಟಿಯಾಗಿಲಿಕ್ಕೆ ಬರಲಿಲ್ಲ ಅಂದ್ರೆ ಅಪ್ಪ ಅಂತ ಕರೆಯೋದಕ್ಕೆ ಅವ್ರು ಇರೋದಿಲ್ಲ, समझे? हे आंटनी, आंटनी, एंटनी को फौरन अरेस्ट करो। ಜೈ ಬರ್ಬೇಡ, ಹೊರಟೋಗು, ಹೊರಟೋಗು.
ಆಂಟೋನಿ ಹೆಂಡತಿನ ಕೊಲೆ ಮಾಡಿದ್ದು ಜಯಸಿಂಹನೇ. ಯಾರು? ಜಯಸಿಂಹ. ಹಾ. ಬೇಡ ಬೇಡ ಬೇಡ, ಅವನ್ ಬಿಟ್ಬಿಡು ಬಿಟ್ಬಿಡು. ನಿನ್ನ ತಂಗಿಯನ್ನ ಚೆನ್ನಾಗಿ ಓದಿಸ್ಬೇಕು, ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಒಳ್ಳೆ ಮನೆ ಕೊಟ್ಟು ಅವರ ಮದುವೆ ಮಾಡಬೇಕು ಅಂತಿದ್ದೆ ಜಾಯ್. ನೀನೇ ಕೆಲಸ ನೆರವೇರಿಸ್ಕೊಡ್ತೀಯ ಜಾಯ್. ಆದರೆ ಜಯಸಿಂಹನಾಗಲ್ಲ. ಸಿಂಹ ಬೇಡ, ಈ ಮುಂಬೈ ಬೇಡ. ಆಗಲ್ಲ. ಇದೆಲ್ಲ ಬಿಟ್ಬಿಟ್ಟು ನಮ್ಮೂರು ಹೊರಟೋಗ್ಬಿಡು ಜಾಯ್. ಜಾಯ್, ನನಗೆ ಭಾಷೆ ಕೊಡು ಜಾಯ್, ಭಾಷೆ ಕೊಡು. ಸತ್ಯವಾಗಿ ಒಬ್ಬ, ಸತ್ಯವಾಗಿ ಇವತ್ತಿಗೆ ಈ ಸಿಂಹ ಇಲ್ಲಪ್ಪ, ಇಲ್ಲಪ್ಪ. ಅಲ್ಲ ಸೇಠ್, ಜಯಸಿಂಹ ಅವ್ರ ತಂದೆ ಕಾರ್ಯ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಕಾರ್ ಆಕ್ಸಿಡೆಂಟ್ ಆಯ್ತು. ಜಯಸಿಂಹ ಬದುಕಿಲ್ಲ. ಜಯಸಿಂಹ ಹಾಗಂತ ಊರ್ನವ್ರಿಗೆಲ್ಲ ಗೊತ್ತಾಗ್ಬೇಕು. ಏರ್ಪಾಡು ಮಾಡು. ಹಾಸ್ಪಿಟ್ಲಲ್ಲಿ ಇಂಟೆನ್ಸಿವ್ ಕೇರ್ನಲ್ಲಿದ್ದ ಇಬ್ರು ದೇವ್ರ ದಯದಿಂದ ಬದುಕ್ಬಿಟ್ರು. ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದೀಯಾ? ನನ್ನಿಷ್ಟ, ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ. ನೀನ್ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಆದ್ರೆ ಆ ಆಟೋ ಡ್ರೈವರ್ ಹತ್ರ ಮಾತ್ರ ಹೋಗ್ಬಾರ್ದು. ಓಹೋ, ನಿಮ್ಗೂ ಗೊತ್ತಾಗೋಯ್ತಾ? ನಾನು ಅವ್ರ ಹತ್ರನೇ ಹೋಗ್ತೀನಿ, ಅವ್ರನ್ನೇ ಮದ್ವೆ ಆಗ್ತೀನಿ, ಅವ್ರ ಜೊತೆನೆ ಜೀವನ ನಡೆಸ್ತೀನಿ. ನೀವು ಹೋಗ್ಬೋದಮ್ಮ, ಆದ್ರೆ ಆಸ್ತಿ ಎಲ್ಲ ನಿನ್ನ ಹೆಸರಲ್ಲಿದೆಯಲ್ಲ, ಅದನ್ನ ಯಾವನು ಆಟೋ ಡ್ರೈವರ್ ಹೊಡ್ಕೊಂಡೋದ್ರೆ ಅದನ್ನ ನೋಡ್ಕೊಂಡಿರೋದಕ್ಕೆ ನಾಳೆ ಮುಟ್ಟಾಳೋಣ. ನಾಳೆ ನಿನ್ನ ಮದುವೆ, ಬೆಳಗ್ಗೆನೆ ಮುಹೂರ್ತ. ಏಯ್, ಪುರೋಹಿತನ್ ಕರ್ಸ. ಸರ್, ಮದುವೆ ಗಂಡು ಯಾಕೆ? ನೀನ್ ಗಂಡ್ಸಲ್ವಾ? ನಾಳೆ ನಡೆಯೋ ಮುಹೂರ್ತದಲ್ಲಿ ನಿನಗೂ ಇವಳಿಗೂ ಮದುವೆ. ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಓಯ್!
ಜಯಸಿಂಹ ಕಂಡ್ರು. ಭಾರತಿ ವಾ 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 ಭಾರತಿ ಮುದ್ದು ಭಾರತಿ ಯಜಮಾಂತಿ ನಂಗೆ ನೀನೆ ಭಾರತಿ. ನಕ್ಕು ನಕ್ಕು ನಾದಿನಿಯ ನಡು ಉಳುಕಿತು ಗುಡು ಗುಡುಗಿತು ಏನೇ ಅದರ ಗುಟ್ಟು ತಿಳಿಸೆ ಮನಸ್ಸು ಕೊಟ್ಟು. ಬಿಡು ಬಿಡು ಬಿಡುವಿಲ್ಲ ನಂಗೆ ಬೇಕಿಲ್ಲ ನಂಗೆ ಆದರೂ ನಿಂಗೆ ಹೇಳ್ತೀನಿ ಒಂದು ಗುಟ್ಟು ಮೊದಲು ಬಾಜಿ ಕಟ್ಟು. ಪ್ರೀತಿಗೆ ಯಾಕೆ ಬೇಕು ಬಾಜಿ ರಾಜೀನಾಮಾ ಕೊಳ್ಳವರಾಗಿ. ತುಂಟಾಟ ಇದ್ರೆ ತಾನೇ ಯೌವನ ವರ್ಧನ ವಿಷ್ಣುವರ್ಧನ ಯಜಮಾನ ನೀನೆ ವಿಷ್ಣುವರ್ಧನ. ಮಳ್ಳಿ ಮಳ್ಳಿ ಮೋರೆ ತಿವಿದು ಊರು ಸುತ್ತಿ ಬಾರೆ ಹತ್ತಿ ಜಾರಿ ಬೀಳ್ತಾ ಇದ್ದೆ ಅದಕ್ಕೆ ಹಿಡಿಯಾಕೊಂಡೆ. ಮಕ್ಕಳೇ ಕುಡಿಸಿ ಬಿಟ್ಟ ಪ್ರಾಯ ಮುಟ್ಟಿದ ಕೂಡಲೇ ಮನಸ್ಸು ಮಾಯ. ಮುದ್ದಾಟ ಇದ್ರೆ ತಾನೆ ಸಂತತಿ ಭಾರತಿ ಮುದ್ದು ಭಾರತಿ ಯಜಮಾಂತಿ ನಂಗೆ ನೀನೆ ಭಾರತಿ. ವರ್ಧನ ವಿಷ್ಣುವರ್ಧನ ನಂಗೆ ಕೋಟಿಗೊಬ್ಬ ವಿಷ್ಣುವರ್ಧನ. ಎದೆಯಲ್ಲಿ ಝಳುಕು ಹೋಗಿತ್ತು ಯಾಕೆ ಕಣ್ಣು ಕುಗಿತಪ್ಪ ನಿನ್ನ ವಯ್ಯರದ ಶರವತಿ. ಆಗಲೇ ಅಂದುಕೊಂಡೆ ನಾನು ನಿನ್ನೆ ಸತಿಪತಿ. आंथोनी भाई, आपसे कोई मिलने के लिए आया है. से बात कर रहे हैं आप आंथोनी भाई,
जयसीमा जिंदा है। ವೆಲ್ ಆಫೀಸರ್, ಮಾರ್ಕ್ ಆಂಟೋನಿ ಇವನೊಬ್ಬ ಮುಂಬೈ ಅಂಡರ್ವರ್ಲ್ಡ್ ಡಾನ್. ಮುಂಬೈ ಸೆಂಟ್ರಲ್ ಜೈಲಿಂದ ಆತ ತಪ್ಪಿಸ್ಕೊಂಡಿದ್ದಾನೆ. ನನಗೆ ಬಂದಿರೋ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಈಸ್ ಕಮಿಂಗ್ ಟು ಬ್ಯಾಂಗ್ಳೂರ್. ನಿಮ್ಮ ಮುಂದಿಟ್ಟಿರೋ ಫೈಲ್ಸ್ ಅಲ್ಲಿ ಆತನ ಡೀಟೇಲ್ಸ್ ಇದೆ. ಪ್ಲೀಸ್ ಗೋ ಥ್ರೂ ದ ಫೈಲ್ ಅಂಡ್ ಹ್ಯಾಂಡಲ್ ದ ಸಿಚುವೇಶನ್. ಯು ಮೇ ಗೋ. ಕುಖ್ಯಾತ ಭೂಗತ ದೊರೆ ಮಾರ್ಕ್ ಆಂಟೋನಿ ಬಾಂಬೆ ಜೈಲಿನಿಂದ ಪರಾರಿ. ಭಾಯ್ ಭಾಯ್, ನೀ ಯಾವಾಗ ಇಲ್ಲಿಗೆ ಬಂದ್ರಿ? ಅಯ್ಯೋ, ಹೇಗಿದ್ದು ಹೇಗಾಗ್ಬಿಟ್ಟಿದ್ದೀರಾ? ನೀವು ಜೈಲಿಗೆ ಹೋದ್ಮೇಲೆ ನಿಮ್ಮ ನೋಡೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. ಬಹುತ್ ಖುಷಿ ಅಮ್ಮನೆ. ಲೆಟರ್ ಬರೆದ್ನಲ್ಲ, ಬಂದು ತಲುಪ್ತಿಲ್ವಾ? ಅಯ್ಯೋ ಭಗವಂತ, ನಿಮ್ಮನೆ ಸಿಕ್ತಿದ್ದ ಜಯಸಿಂಹ ಇಲ್ಲ ಬೆಂಗಳೂರಲ್ಲೇ ಇದ್ದಾನೆ. ಇಲ್ಲೇ ನಾನು ನೋಡಿದೆ ಅವನ. ಜಯಸಿಂಹ ನಿಮ್ಮನೆ ಸಿಕ್ತಿದ್ದಲ್ಲ ಜಯಸಿಂಹ, ಜಯಸಿಂಹ ನೀವು ಜೈಲ್ಗೆ ಹೋದ್ಮೇಲೆ ನಿಮ್ಮ ಹೆಂಡತಿ ಕೂತಿದ್ದು ಅಲ್ಲದೆ ನಿಮ್ಮ ಮನೆ ಲೂಟಿ ಮಾಡ್ಕೊಂಡು ಬಾಂಬೆಯಿಂದ ಓಡ್ ಬಂದು मुझे माफ करो भाई, ಗೊತ್ತಿದ್ದ ತಪ್ಪು ಮಾಡ್ಬಿಟ್ಟೆ, ನನಗೆ ಕ್ಷಮಿಸ್ಬಿಡು. ಮಾಫ್ ಕರೋ ಭಾಯ್. ನಾನು ಜಯಸಿಂಹ ಅಲ್ಲ, ಆಂಟೋನಿ, ಮಾರ್ಕ್ ಆಂಟೋನಿ. ಅಣ್ಣ, ನಮ್ಮ ಮನೆಗೆ ಯಾವಾಗ ಬರ್ತೀರಾ? ಮಧ್ಯರಾತ್ರಿ ನೀನು ನೋಡಬೇಕು ಅಂತ ಅನ್ಸಿದ್ರು ಬರ್ತಾ ಇರೋದೇನೆ. ಯೋಗೇಶನ್ ಫೋನ್ ಮಾಡಿದ್ದೀನಿ, ಅವ್ರು ಬಂದು ನಿನ್ ಕರ್ಕೊಂಡು ಹೋಗ್ತಾರೆ. ಸರಿ, ಬರ್ತೀನಿ ಅಣ್ಣ. ಕೊಡಮ್ಮ ಪಾಪು, ನಿಲ್ ಕೊಡಮ್ಮ, ಹತ್ತು ನೀನು. ಹಲೋ, ಯಾರು? ಅತ್ತೆ, ನಾನು ಯೋಗೇಶ್ ಮಾತಾಡ್ತಾ ಇರೋದು. ಭಾವ ಇಲ್ವಾ? ಇದೇನಪ್ಪ, ಲಕ್ಷ್ಮಿ ಕ್ಷೇಮವಾಗಿ ತಲುಪಿದಾಳಾ? ಇಲ್ಲ ಅತ್ತೆ, ಭಾವ ಹೇಳಿದ ಬಸ್ಸಲ್ಲಿ ಲಕ್ಷ್ಮಿ ಬರ್ಲಿಲ್ಲ, ಅದಕ್ಕೆ ಫೋನ್ ಮಾಡ್ದೆ. ಏನಪ್ಪ ಹೇಳ್ತಾ ಇದೀಯಾ? ಏನಮ್ಮ? ಯೋಗೇಶಿಂದಪ್ಪ ಫೋನು. ನೀನ್ ಕಳಿಸಿದ ಬಸ್ಸಲ್ಲಿ ಲಕ್ಷ್ಮಿ ತಲುಪಿಲ್ವಂತೆ. ಬಂದಿಲ್ವಂತ? ಯೋಗೇಶ್ ಬಸ್ನೆಲ್ಲ ಸರಿಯಾಗಿ ನೋಡಿದ್ರ? ಬಸ್ಸಲ್ಲಿ ಬಂದವರಿಂದ ಹಿಡಿದು ಡ್ರೈವರ್ ಕಂಡಕ್ಟರ್ನೆಲ್ಲ ಕೇಳಿದೆ, ಎಲ್ರು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ನೀವೇನು ಯೋಚನೆ ಮಾಡ್ಬೇಡಿ, ನಾವು ವಿಚಾರಿಸ್ತೀನಿ. ಸರಿ ಭಾವ. ನೀವೇನು ಗಾಬರಿ ಆಗಬೇಡಿ, ನಾನು ಹೋಗಿ ವಿಚಾರಿಸ್ಕೊಂಬರ್ತೀನಿ. ಹಲೋ, ಜಯಸಿಂಹಂ ಕೊಡು. ಜಯಸಿಂಹನ? ಆ ಹೆಸರಿನವರು ಇಲ್ಲಿ ಯಾರು ಇಲ್ಲ ರೀ. ಹಲೋ, ಜಯಸಿಂಹಂ ಕೊಡು. ರೀ, ಜಯಸಿಂಹ ಅನ್ನೋರು ಯಾರು ಇಲ್ಲ ಅಂತ ಹೇಳಿಲ್ವಾ? ಇಡ್ರಿ ಫೋನ್ ಕೆಳಗೆ.
ಸಿಂಹ, ಜೈ ಸಿಂಹ. ಯಾರದು? ಆಂಟನಿ, ಮಾರ್ಕ್ ಆಂಟನಿ. ಜೈ ಸಿಂಹ, ನಾ ನಂಜುಂಡ, ಸನ್ ಆಫ್ ಖಾಂಡೇಲ್ಕರ್. ನನ್ನ ಕೋಟೆಗೆ ಬೆಂಕಿ ಇಟ್ಟೆ, ನನ್ನ ವಂಶನ ನಿರ್ವಂಶ ಮಾಡಿದೆ. ನನ್ನ ಜೈಲಿಗೆ ಕಳಿಸಿ ಎಲ್ಲ ಮಾಡಿ ತಾಯಿ ತಂಗಿಯರ ಜೊತೆ ಸುಖ ಆಗಿದೆಯಲ್ಲ, ನೋ, ಹಾಗಿರೋದಕ್ಕೆ ನಾನು ಬಿಡೋದಿಲ್ಲ. ನಿನ್ನನ್ನು ಮಾತ್ರ ನೆಮ್ಮದಿಯಾಗಿರೋದಕ್ಕೆ ನಾನು ಬಿಡಲ್ಲ. ಯಾವ್ದ್ರಕ್ಕೋ ಬೇಡ ಆಂಟನಿ. ಜಯಸಿಂಹ ನಂಜುಂಡ ಆಗೋದಕ್ಕೆ ಇಷ್ಟು ವರ್ಷ ಬೇಕಾಯ್ತು. ಆದರೆ ಈ ನಂಜುಂಡ ಜಯಸಿಂಹ ಆಗೋದಿಕ್ಕೆ, ನಾನು ಜಯಸಿಂಹ ಆದ್ರೆ ನಿನ್ನ ಗತಿ ಏನಾಗುತ್ತೆ ಅಂತ ನಿನಗೆ ಗೊತ್ತಲ್ಲ. ಹಾ 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 ನಿನ್ನ ಜಯಸಿಂಹನಾಗಿ ಮಾಡಿ ಆಮೇಲೆ ಸಿಂಹದ ಬೇಟೆ ಆಡ್ತೀನಿ. ಈ ಸಿಂಹದ ಬೇಟೆ ಆಡೋದಕ್ಕೆ ನಿನಗೆ 100 ಜನ್ಮ ಎತ್ತಿದ್ರೂ ಸಾಧ್ಯ ಇಲ್ಲ. ಅದಕ್ಕೆ ಜಯಸಿಂಹ ಮೇಕೆ ಕಟ್ಟಿದ್ದೀನಿ, ಜೊತೆಗೆ ಮೇಕೆ ಮರಿನೂ ಕಟ್ಟಿದ್ದೀನಿ. ಅದು ಮಿಯಾ ಅಂದ್ರೆ ನೀನ್ ಬಂದೇ ಬರ್ತೀಯ. ಅಣ್ಣ ಅಣ್ಣ, ಇವ್ರು ನನ್ನ ಮಗುನ ಬಸ್ಸಿಂದ ಹೇಳ್ಕೊಂಡ್ಬಂದು ಇಲ್ಲೆಲ್ಲೋ ಇಟ್ಟಿದ್ದಾನೆ. ಇವ್ರು ನೋಡಿದ್ರೆ ನಂಗೆ ಭಯ ಆಗ್ತಿದೆ. ನೀವು ದಯವಿಟ್ಟು ಬೇಗ ಬನ್ನಿ ಅಣ್ಣ, ಬನ್ನಿ ಅಣ್ಣ ನೀವು. ನೀನೇನು ಹೆದರ್ಕೋಬೇಡ ಲಕ್ಷ್ಮಿ, ಧೈರ್ಯವಾಗಿರು. ನಾ ಬರ್ತಾ ಇದ್ದೀನಮ್ಮ, ನಾ ಬರ್ತಾ ಇದ್ದೀನಿ. ನಿನ್ ತಂಗಿ ತುಂಬಾ ಭಯ ಪಟ್ಟಿದ್ದಾಳೆ. ಆಂಟನಿ, ನನ್ನ ತಂಗಿ ಮೈ ಮೇಲಿನ ಸೀರೆಗೆ ಒಂದು ಸುಕ್ಕು ಬಂದ್ರು ನಾನು ನಿನ್ನ ಜೀವ ಸಹಿತ ಉಳಿಸೋದಿಲ್ಲ. ಏ ಸಿಂಹ, ಸುತ್ತೇರ ಭಾಯ್ ಪೊಲೀಸ್ ಆಫೀಸರ್, ಅವನ ಹತ್ರ ಏನಾದ್ರು ಇವನು ಸಿಂಹ, ಜೈ ಸಿಂಹ. ಹಾಗಾದ್ರೆ ಕಾಯ್ತಾ ಇರ್ತೀನಿ. ನಾನು ಬರ್ತಾ ಇದ್ದೀನಿ. ಇನ್ನು ಒಂದು ಹೆಜ್ಜೆ ಮುಂದೆ ಇಟ್ರು ಮನಸ್ಸಿನಲ್ಲಿ ವಿಷ, ಬಾಯಿನಲ್ಲಿ ಪ್ರೀತಿ, ಎಡಗೈನಲ್ಲಿ ಕೊಲೆ, ಬಲಗೈನಲ್ಲಿ ಪೂಜೆ. ಹಿಂದೆ ರಾಕ್ಷಸ, ಮುಂದೆ ದೇವರು. ಬಾ, ಒಂದು ಕಾಲದಲ್ಲಿ ಇಡೀ ಬಾಂಬೆ ಅಂಡರ್ ವರ್ಲ್ಡ್ನ ಅಲ್ಲಾಚಿ ರಕ್ತದ ಹೊಳೆನ ಹಾಕಿದ ಕಿಂಗ್ ಪಿನ್ ಜೈ ಸಿಂಹ ಇಲ್ಲಿ ನಂಜುಂಡ ಅನ್ನೋ ಹೆಸರಿನಲ್ಲಿ ಆಟೋ ಡ್ರೈವರ್. ಸಹನೆಯಲ್ಲಿ ಯೇಸು ಕ್ರಿಸ್ತನ ಬಿಟ್ರೆ ನೀನೇ ಅನ್ನೋ ಹಾಗೆ ಡ್ರಾಮಾ ಮಾಡಿ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನಂಬಿಸ್ಬಿಟ್ಟೆ. ವಾ, ಏನ್ ಕಲಾಕಾರನ ಏನು. ಶೂಟ್ ಮಾಡ್ತೀಯ? ಶೂಟ್ ಮಾಡು. ನಿನ್ನ ಕೈಯಿಂದ ನನ್ನ ಪ್ರಾಣ ಹೋಗ್ಬೇಕು ಅಂತ ಇದ್ರೆ ಅದನ್ನ ತಪ್ಸಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ. ಶೂಟ್ ಮಾಡು. ಬರ್ಬೇಡ. ಅನ್ನ ಹಾಕಿ ದೇವ್ರಿಗೆ ಮಾತಾಡಿದ್ದು ಅಲ್ದೆ ಅವನ ಮೇಲೆ ಗುಂಡ ಹಾರಿಸ್ತೀಯ. ಅಮ್ಮ, ಅವ್ನು ದೇವ್ರಲ್ಲಮ್ಮ, ಕೊಲೆಪಾತಕ, ಗ್ಯಾಂಗ್ಸ್ಟರ್, ರೌಡಿ, ಕ್ರಿಮಿನಲ್. ಮುಚ್ಚೋ ಬಾಯಿ. ಇನ್ನೊಂದ್ಸಲಿ ನನ್ನ ಮಗನ ಬಗ್ಗೆ ಏನಾದ್ರು ಮಾತಾಡ್ದೆ ಹುಷಾರ್. ಯಾರೋ ಕೊಲೆಪಾತಕ, ಯಾರೋ ಕ್ರಿಮಿನಲ್. ನೀನು ನಿಮ್ಮಪ್ಪ ಕಣೋ ಕ್ರಿಮಿನಲ್. ಅಮ್ಮ, ಯಾರೋ ನಿಮ್ಮಮ್ಮ. ನೀನು ಯಾರು ಅಂತ ಗೊತ್ತಾ ನಿನಗೆ? ನೀನು ಯಾರ ಮಗ ಅಂತ ಗೊತ್ತಾ ನಿನಗೆ? ಮೇರಾ ಬೇಟಾ ರೋರಾ. ನಿನ್ ತಾಯಿ ಸತ್ತು ತಂದೆ ಜೈಲಿಗೆ ಹೋದಾಗ ನಿನ್ನನ್ನ ಅನಾಥನಾಗಿ ಮಾಡಬಾರ್ದು ಅಂತ ಎತ್ಕೊಂಡ್ಬಂದು ತನ್ನ ಸ್ವಂತ ತಮ್ಮನಿಗಿಂತ ಹೆಚ್ಚಾಗಿ ಸಾಕಿದ್ದ ಪುಣ್ಯಾತ್ಮ ಕಣೋ ಆ ಸಿಂಹ. ಕ್ರಿಮಿನಲ್ ಮಗ ಒಬ್ಬ ಕ್ರಿಮಿನಲ್ ಆಗಬಾರ್ದು ಅಂತ ನಿನ್ನನ್ನ ಓದಿಸಿ ಪೊಲೀಸ್ ಇನ್ಸ್ಪೆಕ್ಟರ್ ಮಾಡಿದ ಮಹಾತ್ಮ ಕಣೋ ಆ ಸಿಂಹ. ತಾನೇ ಕಟ್ಟಿದ ಸಾಮ್ರಾಜ್ಯದಲ್ಲಿ ಸಾಮ್ರಾಟನಾಗಿ ಮೆರೀತಿದ್ದವನು ತಾನು ತಂದೆ ಕೊಟ್ಟು ಒಂದೇ ಒಂದು ಮಾತಿಗೋಸ್ಕರ ನಿಮ್ಮನ್ನೆಲ್ಲ ಒಂದು ನೆಲೆ ಮುಟ್ಟಿಸ್ಬೇಕನ್ನೋ ಹಠಕ್ಕೆ ಹಗಲು ರಾತ್ರಿ ದುಡಿತಿದ್ದಾನೆ. ಇಂಥ ಒಬ್ಬ ಮಗ ನನ್ನ ಹೊಟ್ಟೆಲ್ ಹುಟ್ಲಿಲ್ವಲ್ಲ ಅಂತ ಭೂಮಿಲಿರೋ ಪ್ರತಿ ತಾಯಿ ಅಸೂಯೆ ಪಡೋ ಅಂತ ಮಗ ಕಣೋ ಅವನು. ಅಂಥವನು ಕೋಟಿಗೊಬ್ಬ ಕಣೋ, ಕೋಟಿಗೊಬ್ಬ. ಪ್ರಸಾದ ತಗೊಳ್ಳಿ ಕೃಷ್ಣ.
ಯಾರು ನೀವು? ಬಾಸ್ ಇವಳು ಜಯಸಿಂಹನ ಹೆಂಡತಿ. ಗರ್ಜನೆ ಕೇಳಿಸ್ತು. ಆಗ್ಲೇ ಅನ್ಕೊಂಡೆ ಸಿಂಹ ಎಲ್ಲ ಮುಗಿಸಿ ಬರ್ತಾ ಇದೆ ಅಂತ. ನೀನ್ ಬಂದ್ಬಿಟ್ಟೆ. ಸುತ್ತ ಬಾಂಬ್ ಬಿಟ್ಟಿದ್ದೀನಿ. ನೀನಿಟ್ಟಿರೋ ಬಾಂಬೆಲ್ಲ ಯಾರೇ ಆಟೋ ವಾಲೆ, ನೀನ್ ಹಳೆ ಆಟನೆಲ್ಲ ಮರ್ತಿದ್ಯಾ ಅನ್ಕೊಂಡೆ. ಮರ್ತಿಲ್ಲ. ಹೊರಗಿಟ್ಟ ಬಾಂಬ್ನೆಲ್ಲ ಕಿತ್ತಾಕ್ಬಿಟ್ಟೆ. ಇದೇನ್ ಗೊತ್ತಾ? ರಿಮೋಟ್. ದೂಸರಾ ರಿಮೋಟ್. ನೀನ್ ಯಾರನ್ನು ಹುಡುಕ್ತಿದ್ಯೋ ಅವ್ರ ಹತ್ರ ಬಾಂಬ್ ಫಿಕ್ಸ್ ಮಾಡಿದ್ದೀನಿ. ಆದ್ರೆ ಅವರಿರೋ ಜಾಗ ನಿನಗೆ ಗೊತ್ತಿಲ್ಲ. ತಾಕತ್ತಿದ್ರೆ ಬಚಾಯಿಸ್ಕೋ.
ಹೋಗು, ನಾನು ಕೇಳ್ಕೊಡು. ನೀನು ಆಂಟಿ ನೋಡ್ಕೊ, ಹೋಗು ಹೋಗು. ಅಣ್ಣ ಅಣ್ಣ ನಂಜುಂಡ, ಬೇಡ ಬೇಡ, ನೀನು ಹಳೆ ಜಯಸಿಂಹ ಅಲ್ಲ, ನೀನು ಆಟೋ ಡ್ರೈವರ್ ನಂಜುಂಡ. ದಯವಿಟ್ಟು ಕಾನೂನನ್ನ ಕೈ ತಗೋಬೇಡ, ಬಿಟ್ಬಿಡ ಅವನ್ನ, ಬಿಟ್ಬಿಡು. तू बदल गया, लेकिन मैं मार काटने का खून नहीं बदला. ಶಿವ, ಇಂಥ ತಂದೆಗೆ ಮಗನಾಗಿರೋದಕ್ಕಿಂತ ನಿಮ್ಮಂತ ಅಣ್ಣನಿಗೆ ತಮ್ಮನಾಗಿರೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ ಅಣ್ಣ. ನನಗೆ ಕ್ಷಮಿಸ್ತೀರಾ?